Good morning, students. Today, let us study about male reproductive system. As you know, there are two types of reproductive system, that is male reproductive system and the female reproductive system. ಇವತ್ತು ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ, ಅದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಎರಡು ಥರ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ. ಒಂದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು, ಮತ್ತೊಂದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. And we can study about the organs, male reproductive organs. How does the reproductive organs it develop, as well as what are the different reproductive organs in the male, and what are the different stages that the reproductive organs that develop. ಇಲ್ಲಿ ನಾವು ಏನೆಲ್ಲ ಓದ್ತೀವಿ ಅಂತಂದರೆ, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಯಾವ್ಯಾವುದು, ಅದು ಹೇಗೆ ರೀಪ್ರೊಡ್ಯೂಸ್ ಆಗತ್ತೆ ಅಥವಾ ಹೇಗೆ ಉತ್ಪತ್ತಿ ಆಗತ್ತೆ, ಮತ್ತು ಯಾವ ಚೇಂಜಸ್ಸು ರೀಪ್ರೊಡಕ್ಷನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಬೇಕಾದ್ರೆ ಯಾವ್ಯಾವ ಚೇಂಜಸ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾರೆ ಬಾಯ್ಸ್ ಅಥವಾ ಮೇಲ್ಸ್ ಅಂತ. ಸೊ ಇಲ್ಲಿ ನಾವು ಪ್ಯೂಬರ್ಟಿ ಅಂತ ಓದ್ತೀವಿ. ಸೊ ಅಡಲಸೆನ್ಸ್ ಏಜ್ ಅಂತ ಕರಿತೀವಿ. ಸೊ ಈ ಅಡಲಸೆನ್ಸ್ ಪ್ಯೂಬರ್ಟಿ ಅಂದರೆ ಏನು ಅಂದರೆ, ಲೈಕ್ ಬಾಯ್ಸ್ ವೆನ್ ದೆ ಕ್ರಾಸಸ್ ದೇರ್ 9 years, there may be a lot of hormonal changes and even the physical changes that may experience with each and every male ಹ್ಯೂಮನ್ ಬೀಯಿಂಗ್. ಸೊ ಮೇಲ್ಸು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾರೆ ಏನನ್ನ ಅಂದರೆ, ಅವರು 9 years ಕ್ರಾಸ್ ಆಗ್ತಾ ಇದ್ದಂಗೆ ಹಾರ್ಮೋನಲ್ ಚೇಂಜಸ್ಸಿಂದ ಕೆಲವು ಫಿಸಿಕಲ್ ಮತ್ತು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದು ಯಾಕೆ ಆ ಥರ ಆಗುತ್ತೆ ಅಂತಂದರೆ, ದಿಸ್ ಈಸ್ ನಥಿಂಗ್ ಬಟ್ ಡ್ಯೂ ದ ಬರ್ಸ್ಟ್ ಆಫ್ ಹಾರ್ಮೋನ್ಸ್ ದಟ್ ಆಕ್ಟಿವೇಟ್ ದ ಮೆಚುರೇಷನ್ ಆಫ್ ಗೋನಾಡ್ಸ್. ಸೊ ಟೆಸ್ಟೀಸ್ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಹಾರ್ಮೋನ್ಸ್ ಬರ್ಸ್ಟ್ ಆಗಿ ಅದು ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವು ಡೆವಲಪ್ಮೆಂಟು, ಎಸ್ಪೆಷಲಿ ರೀಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಕೆಲವು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಈ ಏಜನ್ನು ನಾವು ಅಡಲಸೆನ್ಸ್ ಏಜ್ ಅಂತ ಕರಿತೀವಿ. ಅಂದರೆ ಅಡಲ್ಟ್ ಆಗೋಕ್ಕಿಂತ ಮುಂಚೆ ಅವರಿಗೆ ಅಡಲಸೆನ್ಸ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸು, ಅಂದರೆ ಆಗ ತಾನೇ ಹಾರ್ಮೋನಲ್ ಚೇಂಜಸ್ ಆಗೋ ಎಕ್ಸ್ಪೀರಿಯನ್ಸನ್ನು ಅವರು ಅನುಭವಿಸ್ತಾರೆ. ಸೊ ಇದು ಯಾವ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಅರೌಂಡ್ ಸಮ್ 9 to 14 years ತನಕನೂ ಅವ್ರದ್ದು ಅಡಲಸೆನ್ಸ್ ಏಜ್ ಇರುತ್ತೆ. ಸೊ ಈ ಏಜಲ್ಲಿ ಅವರು ಬೇಕಾದಷ್ಟು ಚೇಂಜಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋತಾರೆ. ಆ್ಯಂಡ್ ವಾಟ್ ಆರ್ ದ ಜನರಲ್ ಫಿಸಿಕಲ್ ಚೇಂಜಸ್ ದಟ್ ವಿ ಕ್ಯಾನ್ ಅಬ್ಸರ್ವ್. ಯಾವ ಚೇಂಜಸ್ಸು, ಫಿಸಿಕಲ್ ಚೇಂಜಸ್ಸನ್ನು ನೋಡಬಹುದು ಅಂದರೆ, ಎನ್ಲಾರ್ಜ್ಮೆಂಟ್ ಆಫ್ ದ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಜೆನೈಟೇಲಿಯಾ. ಸೊ ಜೆನೈಟಲ್ ಆರ್ಗನ್ಸಲ್ಲಿ ಎನ್ಲಾರ್ಜ್ಮೆಂಟನ್ನು ನೋಡಬಹುದು. ವಾಯ್ಸ್ ಚೇಂಜಸ್ ಆಗ್ತಾ ಇರುತ್ತೆ, ಮತ್ತು ಪ್ಯೂಬಿಕ್ ಹೇರ್ಸ್ ಗ್ರೋತ್ ಆಗುತ್ತೆ, ಮತ್ತು ಮೆಂಟಲ್ ಚೇಂಜಸ್ಸು. ಸೊ ಮೆಂಟಲ್ ಚೇಂಜಸ್ ಅಂದರೆ ಲೈಕ್ ಮೂಡ್ ಚೇಂಜ್ ಆಗೋದಿರ್ಬೋದು, ಅಥವಾ ಈ ಆರೋಗ್ಯನ್ಸಿ ಆಗಿರಬಹುದು, ಇಲ್ಲ ಎಲ್ಲದಕ್ಕೂ ರೆಬೆಲಿಂಗ್ ಕ್ಯಾರೆಕ್ಟರು, ಅಥವಾ ಆಪೋಸ್ ಮಾಡೋದು, ಅಪ್ಪ ಅಮ್ಮ ಏನಾದ್ರು ಹೇಳಿದರೆ ಆಪೋಸ್ ಮಾಡೋದು, ಆ ಥರ ಕ್ಯಾರೆಕ್ಟರ್ಸ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಚೇಂಜಸ್ ಇನ್ ದ ಬಾಡಿ ಕನ್ಫರ್ಮೇಷನ್ ಆ್ಯಂಡ್ ಸ್ಕಿನ್. ಸೊ ಈವನ್ ಸ್ಕಿನ್ನಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಅದು ಕಲರ್ ಚೇಂಜ್ ಆಗಿರ್ಬೋದು, ಅಥವಾ ಈ ಪಿಂಪಲ್ಸ್ ಎಲ್ಲ ಬರೋದಾಗಿರಬಹುದು, ಇಲ್ಲ ಆ ಸ್ಕಿನ್ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಅಲ್ಲಲ್ಲಿ ಮಾರ್ಕ್ಸ್ ನೋಡಬಹುದು. ಸೊ ಈ ಥರ ಬಾಡಿ ಮತ್ತು ಸ್ಕಿನ್ನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಸಬೇಷಿಯಸ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಆರ್ ದೇರ್ ಮೇ ಬಿ ಸೆಕ್ರೀಷನ್ಸ್ ವಿತ್ ಥಿಕನ್ ಆರ್ ಇಟ್ ಮೇ ಇನ್ಕ್ರೀಸ್, ಆ್ಯಂಡ್ ದಿಸ್ ಮೇ ಲೀಡ್ಸ್ ಟು a type of ಸಿಂಪ್ಟಮ್ ಕಾಲ್ಡ್ ಆ್ಯಕ್ನಿ. ಸೊ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ಅದು ಒಂದು ಸೆಕ್ರೀಷನನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ ಸಬೇಷಿಯಸ್ ಗ್ಲ್ಯಾಂಡ್ಸಿಂದ ಲೈಕ್ ಆಯಿಲ್ ಲೈಕ್ ಒಂದು ಸೆಕ್ರೀಷನ್ ಆಗುತ್ತೆ. ಸೊ ಅದು ನೀವು ಅದನ್ನು ಪಿಂಪಲ್ಸ್ ಅಂತ ಕರಿತೀವಿ. ಸೊ ಆ ಸೆಕ್ರೀಷನ್ ಆಗೋದ್ರಿಂದ ಅದು ತಿಕ್ಕಾಗಿ ಲೈಕ್ ಹಲ್ಲಲ್ಲಿ ನೀವು ಗುಳ್ಳೆಗಳನ್ನು ನೋಡ್ತಿರಲ್ಲ, ಆ ಥರ ಫೀಲ್ ಆಗುತ್ತೆ. ಸೊ ಅದನ್ನು ನಾವು ಆ ಸಿಂಪ್ಟಮ್ನ ಆ್ಯಕ್ನಿ ಅಂತ ಕೂಡ ಕರಿತೀವಿ. ಸೊ ಇದು ಟೀನೇಜ್ ಪಿಂಪಲ್ಸ್ ಅಂತ ಕೂಡ ಕರೀತಾರೆ. And what are the different organs we can find in the male reproductive system. So if you see an external genitalia, that is gonads, that is testes. So testes na ನಾವು gonads ಅಂತ ಕರಿತೀವಿ. And scrotum as well as penis. So scrotum, penis, ಇದು ಮೂರನ್ನು external genital organ ಅಂತ ಕರಿತೀವಿ.
And coming to the testis, so each testis is an oval structure about 5 centimeter long and 3 centimeter in diameter. ಸೊ ಒಂದೊಂದು ಟೆಸ್ಟಿಸೂ ಎಷ್ಟು ಉದ್ದ ಅಥವಾ ಅಗಲ ಇರುತ್ತೆ ಅಂತಂದರೆ 5 ಸೆಂಟಿಮೀಟರ್ಸ್ ಉದ್ದ ಇರುತ್ತೆ, ಮತ್ತು ಓವಲ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ, ಮೊಟ್ಟೆ ಶೇಪು, ಮತ್ತು 3 ಸೆಂಟಿಮೀಟರ್ಸ್ ಡಯಾಮೀಟರ್ ಇರುತ್ತೆ. ಆ್ಯಂಡ್ ಇಟ್ ಮೇ ಬಿ ಕವರ್ಡ್ ಬೈ ಟೈಪ್ ಆಫ್ ಸ್ಕಿನ್ ಲೇಯರ್ ಕಾಲ್ಡ್ ಟ್ಯೂನಿಕಾ ಅಲ್ಬಿಜಿನಿಯಾ. ಸೊ ಒಂದು ಟ್ಯೂನಿಕಾ ಅಲ್ಬಿಜಿನಿಯಾ ಅನ್ನೋ ಒಂದು ಇದು ಸ್ಕಿನ್ ಟೈಪು. ಸೊ ಅದು ಆ ಲೇಯರು ಅದನ್ನು ಕವರ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಇಟ್ ಇಸ್ ಲೊಕೇಟೆಡ್ ಇನ್ ದ ಸ್ಕ್ರೋಟಮ್. ಅದನ್ನು ನಾನು ನಿಮಗೆ ಪಿಕ್ಚರಲ್ಲಿ ತೋರಿಸ್ತೀನಿ. ದೇರ್ ಆರ್ ಅಬೌಟ್ 250 ಲೊಬ್ಯೂಲ್ಸ್ ಇನ್ ಈಚ್ ಟೆಸ್ಟಿಸ್. ಒಂದೊಂದು ಟೆಸ್ಟೀಸಲ್ಲೂ ಲೊಬ್ಯೂಲ್ಸ್ ಅಂತ ಇರುತ್ತೆ, ಅಂದರೆ ಟ್ಯೂಬ್ ಥರ. ಅದು ಅರೌಂಡ್ 250 ಲೊಬ್ಯೂಲ್ಸ್ ಅಷ್ಟು ನಾವು ನೋಡ್ತೀವಿ. ಆ್ಯಂಡ್ ಈಚ್ ಕಂಟೈನ್ಸ್ 1 to 4 seminiferous tubules that converge to form a single straight tubule which leads into the rete testis. ಸೊ ಒಂದೊಂದು ಆ ಥರ ಟ್ಯೂಬ್ಯೂಲ್ಸೂ 1 to 4 ಟ್ಯೂಬ್ಯೂಲ್ಸು ಒಂದು ಸೆಮಿನಿಫರಸ್ ಟ್ಯೂಬ್ಯೂಲನ್ನು ಆ ಲೊಬ್ಯೂಲ್ಸ್ ಹೊಂದಿರುತ್ತೆ, ಮತ್ತು ಅದು ಕನ್ವರ್ಜ್ ಆಗಿರುತ್ತೆ, ಅಂದರೆ ಸ್ವಲ್ಪ ಮಡ್ಚ್ಕೊಂಡಾಗಿ ಕಾಣಿಸುತ್ತೆ, ಮತ್ತು ಸ್ಟ್ರೈಟಾಗಿ ಕೆಲವು ಸ್ಟ್ರೈಟ್ ಆಗಿರ್ತವೆ. ಇದನ್ನು ನಾವು ರೇಟಿ ಟೆಸ್ಟಿಸ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಶಾರ್ಟ್ ಎಫರೆಂಟ್ ಡಕ್ಟ್ಸ್ ಇಟ್ ಎಕ್ಸಿಸ್ಟ್ ದ ಟೆಸ್ಟಿಸ್. ಸೊ ಒಂದು ಎಫರೆಂಟ್ ಡಕ್ಟ್ಸ್ ಇರುತ್ತೆ, ಅದನ್ನು ನಾನು ನಿಮಗೆ ಪಿಕ್ಚರಲ್ಲಿ ತೋರಿಸ್ತೀನಿ. ಸೊ ಅದು ಟೆಸ್ಟಿಸನ್ನ ಎಂಡ್ ಮಾಡುತ್ತೆ, ಲೈಕ್ ಎಂಡ್ ಪಾರ್ಟಲ್ಲಿರುತ್ತೆ. ಆ್ಯಂಡ್ ಇಂಟರ್ಸ್ಟಿಷಿಯಲ್ ಸೆಲ್ಸ್ ವಿಚ್ ಆರ್ ಕಾಲ್ಡ್ ದ ಸೆಲ್ಸ್ ಆಫ್ ಲೆಡಿಗ್ ಅಂತ ಕರಿತೀವಿ. ಅದು ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಮೇಲ್ ಸೆಕ್ಸ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಟೆಸ್ಟೋಸ್ಟಿರೋನು. ಆ್ಯಂಡ್ ಆರ್ ಲೊಕೇಟೆಡ್ ಬಿಟ್ವೀನ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ವಿತ್ ಇನ್ ಅ ಲೊಬ್ಯೂಲ್. ಸೊ ಆ ಲೊಬ್ಯೂಲ್ ಒಳಗಡೆ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಇರುತ್ತೆ. ಸೊ ಈ ಸೆಲ್ಸಿಂದ ಮೇಲ್ ಸೆಕ್ಸ್ ಹಾರ್ಮೋನು, ಅದು ಟೆಸ್ಟೋಸ್ಟಿರೋನು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇದು ಟೆಸ್ಟಿಸ್ನ ಪಿಕ್ಚರು. ನೀವು ನೋಡ್ತಾ ಇದ್ದೀರಾ ಏನೇನು ಕಾಣಿಸುತ್ತೆ ನಿಮಗೆ ಟೆಸ್ಟಿಸಲ್ಲಿ ಅಂತಂದರೆ, ಯು ಕ್ಯಾನ್ ಸಿ ಎಪಿಡಿಡೈಮಸ್, ದೆನ್ ದಿಸ್ ಇಸ್ ಕಾಲ್ಡ್ ವ್ಯಾಸ್ ಡಿಫರೆನ್ಸ್ ಅಂತ ಕರಿತೀವಿ. ದೆನ್ ದಿಸ್ ಇಸ್ ಸ್ಕ್ರೂಟಮ್. ಸೊ this is scrotal layer and this is scrotum, and this is the seminiferous tubule. ಈ seminiferous tubule ಲೈಕ್ ಫೋಲ್ಡೆಡ್ ಕಾನ್ವರ್ಜೆಂಟ್ ಆಗಿರುತ್ತೆ. ಮತ್ತು ಇಲ್ಲಿ ಲೊಬ್ಯೂಲ್ಸ್ನ ನೋಡ್ತೀರಾ ನೀವು, ದಟ್ ಇಸ್ ಅರೌಂಡ್ ಸಮ್ 250 ಲೊಬ್ಯೂಲ್ಸು. ಆ್ಯಂಡ್ ಈ ಲೊಬ್ಯೂಲ್ಸ್ ಒಳಗಡೆ ಆ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರುತ್ತೆ. ಆ ಸೆಮಿನಿಫರಸ್ ಟ್ಯೂಬ್ಯೂಲ್ಸಿಂದ ಟೆಸ್ಟೋಸ್ಟಿರೋನು ಸೆಕ್ರೇಟ್ ಆಗ್ತಾ ಹೋಗುತ್ತೆ. ಇದು ಟೆಸ್ಟಿಸ್ನ ಸ್ಟ್ರಕ್ಚರ್. ಇಲ್ಲಿ ಮತ್ತೆ ನೀವು ಅದನ್ನು ನೋಡ್ತಾ ಇದ್ದೀರಾ. ಸೊ this is all the lobules you can found, that is seminiferous tubules. So that you can see this lobules and even the ducts. ಈ ಡಕ್ಟ್ಸ್ ಇರುತ್ತಲ್ಲ, ಈ ಡಕ್ಟ್ಸ್ ಮುಖಾಂತರನೇ ಆಮೇಲೆ ಏನು ಸೆಕ್ರೀಷನ್ ಆಗಿರುತ್ತೆ ಅದೆಲ್ಲ ಇಟ್ ರೀಚಸ್ ದ ಟೆಸ್ಟಿಸನ್ನು ರೀಚ್ ಆಗುತ್ತೆ. So this is a layer, then outer layer, which usually gives the protection for the testis, that is tunica albuginea. And coming to the scrotum, scrotal layer ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ scrotal layer which consists of a skin and a subcutaneous tissue, and it is a vertical septum of a subcutaneous tissue in the center that divides it into 2 parts, that is each containing 1 testis. ಆ ಸ್ಕ್ರೂಟಮ್ ಏನಾಗಿರುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಸೊ 2 ಟೆಸ್ಟಿಸ್ ಆಗಿ, ಐ ಮೀನ್ 2 ಸ್ಕ್ರೂಟಮು, one on the other side it will be there. So there may be 2 parts we can see, each containing 1 testis. And the smooth muscle fibers, that is called the dorsous muscle in the subcutaneous tissue, and contract to give the scrotum its wrinkled appearance. ಆ wrinkle appearance ಅನ್ನು ನಾವು ಸ್ಕ್ರೂಟಮ್ ಮೇಲೆ ನೋಡ್ಬೋದು. ಅದು ಯಾವುದರಿಂದ ಅಂದರೆ ಇಟ್ ಇಸ್ ಎ ಟೈಪ್ ಆಫ್ ಮಸಲ್. ಆ ಮಸಲ್ನ ನಾವು ಡಾಟೋಸ್ ಮಸಲ್ ಅಂತ ಕರಿತೀವಿ. ಆ ಡಾಟೋಸ್ ಮಸಲ್ಲು ಆ wrinkle ಸ್ಟ್ರಕ್ಚರ್ನ ಕೊಡ್ತಾ ಹೋಗುತ್ತೆ.
ವೆನ್ ದೀಸ್ ಫೈಬರ್ಸ್ ಆರ್ ರಿಲ್ಯಾಕ್ಸ್ಡ್ ದ ಸ್ಕ್ರೂಟಮ್ ಇಸ್ ಸ್ಮೂತ್. ಈ ಫೈಬರ್ಸ್ ಎಲ್ಲ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಸ್ಕ್ರೂಟಮು ತುಂಬ ಸ್ಮೂತಾಗಿ ಅಪಿಯರ್ ಆಗುತ್ತೆ. ಆ್ಯಂಡ್ ದ ಕ್ರೆಮಸ್ಟರ್ ಮಸಲ್ ದಟ್ ಕನ್ಸಿಸ್ಟ್ ಆಫ್ ಸ್ಕೆಲಿಟಲ್ ಮಸಲ್ ಫೈಬರ್ ಆ್ಯಂಡ್ ಕಂಟ್ರೋಲ್ಸ್ ದ ಪೊಸಿಷನ್ ಆಫ್ ದ ಸ್ಕ್ರೋಟಮ್ ಆ್ಯಂಡ್ ಟೆಸ್ಟಿಸ್. ಸೊ ಈ ಸ್ಕ್ರೂಟಮು ಮತ್ತು ಟೆಸ್ಟಿಸನ್ನು ಯಾವುದು ಕಂಟ್ರೋಲ್ ಮಾಡುತ್ತೆ ಅಂದರೆ ಅದೊಂದು ಸ್ಕೆಲಿಟಲ್ ಮಸಲ್ಲು. ಆ ಸ್ಕೆಲಿಟಲ್ ಮಸಲ್ನ ನಾವು ಕ್ರೆಮಸ್ಟರ್ ಮಸಲ್ ಅಂತ ಕರಿತೀವಿ. ಆ್ಯಂಡ್ ವೆನ್ ಇಟ್ ಇಸ್ ಕೋಲ್ಡ್ ಆರ್ ಎ ಮ್ಯಾನ್ ಇಸ್ ಸೆಕ್ಷುಲಿ ಅರೌಸ್ಡ್, ದಿಸ್ ಮಸಲ್ ಯೂಶಲಿ ಕಾಂಟ್ರಾಕ್ಟ್ಸ್ ಟು ಪುಲ್ ದ ಟೆಸ್ಟಿಸ್ ಕ್ಲೋಸರ್ ಟು ದ ಬಾಡಿ ಫಾರ್ ವಾಮ್ತ್. ಸೊ ಈ ಸೆಕ್ಷುವಲ್ ಅರೌಸ್ಮೆಂಟಲ್ಲಿ ಆದಾಗ ಏನಾಗುತ್ತೆ ಅಂದರೆ ಈ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ತವೆ ಮತ್ತು ಟೆಸ್ಟಿಸನ್ನು ತುಂಬ ಕ್ಲೋಸ್ ಆಗಿ ಪುಲ್ ಮಾಡುತ್ತೆ. And what is epididymis? A long tube which measures about 6 meters and located along the superior and posterior margins of the testis. ನೀವು ಟೆಸ್ಟಿಸ್ನ ಆಚೆ ನೋಡಿದಾಗ ನಿಮಗೆ ಒಂದು ಲಾಂಗ್ ಟ್ಯೂಬ್ ನೋಡಿರ್ಬೋದು ಅನ್ಕೋತೀನಿ, ಮತ್ತು ಇನ್ನೊಂದು ಸತಿ ತೋರಿಸ್ತೀನಿ ನಾನು. ಆ ಲಾಂಗ್ ಟ್ಯೂಬೇನೆ ಎಪಿಡಿಡೈಮಸ್ಸು, ಮತ್ತು ಅದು ಸುಪೀರಿಯರ್ ಮತ್ತು ಪೋಸ್ಟೀರಿಯರ್ ಮಾರ್ಜಿನ್ಸ್ ಆಫ್ ದ ಟೆಸ್ಟಿಸಲ್ಲಿ ನಾವು ಈ ಎಪಿಡಿಡೈಮಸ್ನ ನೋಡ್ತೀವಿ. ಆ್ಯಂಡ್ ಸ್ಪರ್ಮ್ ದಟ್ ಲೀವ್ ದ ಟೆಸ್ಟಿಸ್ ಆರ್ ಇಮ್ಮೆಚ್ಯೂರ್ ಆ್ಯಂಡ್ ಇನ್ಕೇಪಬಲ್ ಆಫ್ ಫರ್ಟಿಲೈಸಿಂಗ್ ದ ಓವಾ. ಈ ಸ್ಪರ್ಮ್ ಏನು ಪ್ರೊಡ್ಯೂಸ್ ಆಗುತ್ತೆ ಈ ಟೆಸ್ಟಿಸಲ್ಲಿ ಅದೇನಾಗಿರುತ್ತೆ ಅಂದರೆ ಇಮ್ಮೆಚ್ಯೂರ್ ಆಗಿರುತ್ತೆ. ಆ್ಯಂಡ್ ದೇ ಕಂಪ್ಲೀಟ್ ದೇರ್ ಮೆಚುರೇಷನ್ ಪ್ರೋಸೆಸ್ ಆ್ಯಂಡ್ ಬಿಕಮ್ ಫರ್ಟೈಲ್ ಆ್ಯಸ್ ದೇ ಮೂವ್ ಥ್ರೂ ದ ಎಪಿಡಿಡೈಮಿಸ್. ಅವುಗಳು ಎಪಿಡಿಡೈಮಸ್ಗೆ ರೀಚ್ ಆದಾಗಲೇ ಆ ಮೆಚುರಿಟಿನ ಹೊಂದೋದು, ಅವು ಫರ್ಟೈಲ್ ಆಗೋದು. ಅಲ್ಲಿ ತನಕ ಅದು ಇಮ್ಮೆಚ್ಯೂರ್ ಆಗಿರುತ್ತೆ ಮತ್ತು ದೇ ಆರ್ ಕೇಪಬಲ್ ಆಫ್ ಫರ್ಟಿಲೈಸಿಂಗ್ ಈವನ್ ದ ಓವಾ. ಆ್ಯಂಡ್ ದ ಮೆಚ್ಯೂರ್ ಸ್ಪರ್ಮ್ ಆರ್ ಸ್ಟೋರ್ಡ್ ಇನ್ ದ ಲೋಯರ್ ಪೋರ್ಷನ್ ಆರ್ ದ ಟೈಲ್ ಆಫ್ ದ ಎಪಿಡಿಡೈಮಿಸ್. ಈ ಥರ ಮೆಚೂರ್ ಆಗೋ ಸ್ಪರ್ಮು ಎಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಅಂದರೆ ಎಪಿಡಿಡೈಮಿಸ್ನ ಲೋಯರ್ ಪೋರ್ಷನಲ್ಲಿ ಅಥವಾ ಟೈಲ್ ಪೋರ್ಷನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. And what is spermatic cord? It contains the proximal ductus deferens, testicular artery and veins, lymph vessel, testicular nerve, cremaster muscle and a connective tissue covering. ಇದನ್ನು ನಾವು ಸ್ಪರ್ಮ್ಯಾಟಿಕ್ ಕಾರ್ಡ್ ಅಂತೀವಿ. ಆ ಸ್ಪರ್ಮ್ಯಾಟಿಕ್ ಕಾರ್ಡಲ್ಲಿ ಏನೆಲ್ಲ ನೋಡಬಹುದು ನಾವು ಅಂದರೆ, ವಾಟ್ ಡಸ್ ಇಟ್ ಇನ್ಕ್ಲೂಡ್ ಅಂದರೆ ಒಂದು ಪ್ರಾಕ್ಸಿಮಲ್ ಡಕ್ಟಸ್ ಡಿಫರೆನ್ಸು, ಮತ್ತು ಟೆಸ್ಟಿಕ್ಯುಲರ್ ಆರ್ಟ್ರೀಸ್ ಮತ್ತು ವೇನ್ಸು, ಲಿಂಫ್ ವೆಸಲ್ಲು, ಟೆಸ್ಟಿಕ್ಯುಲರ್ ನರ್ವು ಮತ್ತು ಕ್ರೆಮಿಸ್ಟರ್ ಮಸಲ್ಲು, ಕನೆಕ್ಟಿವ್ ಟಿಶ್ಯೂ ಎಲ್ಲವೂ ಸೇರಿರುತ್ತೆ. ಆ್ಯಂಡ್ ಅಗೈನ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಸ್ಕ್ರೋಟಮ್. ಒಂದು ಸ್ಕ್ರೋಟಮ್ನ ಬೇಕಿದ್ರೆ ನೀವು ಮತ್ತೊಮ್ಮೆ ನೋಡ್ಕೋಬೋದು. ಸೊ ದಿಸ್ ಇಸ್ ಸ್ಕ್ರೋಟಮ್. ಸೊ ದಟ್ ಇನ್ಸೈಡ್ ದ ಸ್ಕ್ರೋಟಮ್ ಆಲ್ ದಿಸ್ ಯು ಕ್ಯಾನ್ ಫೈಂಡ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಸ್ಕ್ರೋಟಮ್. ಆಯಿತಾ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸು ಹಾಗೂ ಮತ್ತು ಹೊರಗಡೆದು ದಿಸ್ ಇಸ್ ದ ಔಟರ್ ಮೋಸ್ಟ್ ಲೇಯರ್. Then there are some septums in between, and as I told you there are 250 lobules inside that. So and this is the region where usually seminiferous tubules are those which usually secretes the sperm cell, and that it may ejaculated via this ductus deferens. ಆ್ಯಂಡ್ ವಾಟ್ ಇಸ್ ಡಕ್ಟ್ ಸಿಸ್ಟಮ್? ಸಿ, ನಾನು ಅವಾಗಲೇ ಡಕ್ಟ್ ಸಿಸ್ಟಮ್ ತೋರಿಸಿದ್ನಲ್ಲ, ಸ್ಪರ್ಮ್ ಹೊರಗಡೆ ಬರೋಕ್ಕಿರುವಂತಹ ಒಂದು ಸಿಸ್ಟಮು. ದ ಸ್ಪರ್ಮ್ ಸೆಲ್ಸ್ ಪಾಸ್ ಥ್ರೂ ಎ ಸೀರೀಸ್ ಆಫ್ ಡಕ್ಟಸ್ ಆರ್ ವಿಚ್ ಇಸ್ ಎ ಡಕ್ಟ್ ಟು ರೀಚ್ ದ outside of a body. So after they leave the testis, the sperm passes through the epididymis and the ductus deferens, that is ejaculatory duct and urethra. ಸ್ಪರ್ಮ್ ಸೆಲ್ ಪ್ರೊಡ್ಯೂಸ್ ಆದಮೇಲೆ ಅದು ಅಲ್ಲೇ ಇರಲ್ಲ, ಇಟ್ ಹ್ಯಾಸ್ ಟು ಕಮ್ ಔಟ್. ಅದು ಹೇಗೆ ಬರುತ್ತೆ ಹೊರಗಡೆ ಅಂತಂದರೆ ಒಂದು ಡಕ್ಟ್ನ ಮುಖಾಂತರ. ಡಕ್ಟ್ ಅಂದರೆ ಏನೂ ಇಲ್ಲ, ಇಟ್ಸ್ ಲೈಕ್ ಎ ಚಾನಲ್, ಎ ಟ್ಯೂಬ್. ಸೊ ಅದ್ರ ಮುಖಾಂತರ ಹೊರಗಡೆ ಬರುತ್ತೆ. ಆ್ಯಂಡ್ ದೇ ಜಸ್ಟ್ ಪಾಸ್ ಥ್ರೂ ದ ಎಪಿಡಿಡೈಮಿಸ್ನ ಪಾಸ್ ಮಾಡಿಕೊಂಡು ಆಮೇಲೆ ಅದು ನಂತರ ಆ ಡಕ್ಟಸ್ ಡಿಫ್ರೆನ್ಸ್ ಅಥವಾ ವ್ಯಾಸ್ ಡಿಫ್ರೆನ್ಸ್ ಅಂತ ಕರಿತೀವಿ, ಆ ವ್ಯಾಸ್ ಡಿಫ್ರೆನ್ಸ್ನ ಕ್ರಾಸ್ ಮಾಡಿಕೊಂಡು ಎಜಾಕ್ಯುಲೇಟರಿ ಡಕ್ಟ್ನ ಮುಖಾಂತರ ಬಂದು ಯುರೇತ್ರಾಯಿಂದ ಹೊರಗಡೆ ಹೋಗುತ್ತೆ. And what is a ductus deferens or vas deferens? It is a fibromuscular tube that is continuous with the epididymis. So a ductus deferens, vas deferens ಅಂದರೆ ಒಂದು ಮಸ್ಕ್ಯುಲರ್ ಲೇಯರು, ಅದು ಫೈಬ್ರಸ್ ಮಸಲ್ ಇಂದ ಆಗಿರುತ್ತೆ. ಸೊ ಬಿಕಾಸ್ ಇಟ್ ನೀಡ್ಸ್ ಸಮ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್. ಸೊ ಹಾಗಾಗಿ ಆ ಫೈಬ್ರೋಮಸ್ಕ್ಯುಲರ್ ಟ್ಯೂಬಿಂದ ಅದು ಐ ಮೀನ್ ಇಟ್ ಯೂಸ್ ಟು ಮೇಡ್ ಅಪ್ ಆಫ್ ಸಮ್
fibromuscular tissues, and it enters the abdominopelvic cavity through the inguinal canal and passes along the lateral pelvic wall, so behind the bladder and towards the prostate gland. ಸೊ ಈ ವ್ಯಾಸ್ಟ್ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ಈ ಅಬ್ಡಮನ್ನು ಮತ್ತು ಪೆಲ್ವಿಸ್ಸು ಅದು ಕ್ಯಾವಿಟಿನ ಅಬ್ಡಮಿನೋಪೆಲ್ವಿಕ್ ಕ್ಯಾವಿಟಿ ಅಂತ ಕರಿತೀವಿ. ಸೊ ಅದ್ರ ಮುಖಾಂತರ ಹಾದು ಹೋಗಿ ಪೆಲ್ವಿಕ್ ವಾಲ್ಸ್ ಏನಿರುತ್ತೆ ಸೊ ಆ ಪೆಲ್ವಿಕ್ ವಾಲಿಗೆ ಜಾಯಿನ್ ಆಗಿರುತ್ತೆ. ಮತ್ತು ಇಟ್ ಈಸ್ ಜಸ್ಟ್ ಲಿಂಕ್ಡ್ ಟು the bladder. It may be present actually behind the bladder and towards the prostate gland, and just before it reaches the prostate gland, each ductus deferens it enlarges to form a ampulla. ಅದು ಆ ಪ್ರೋಸ್ಟೇಟ್ ಗ್ಲ್ಯಾಂಡ್ ರೀಚ್ ಆಗೋಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂದರೆ ಆ ಡಕ್ಟಸ್ಸು ಸ್ವಲ್ಪ ಎನ್ಲಾರ್ಜ್ ಆಗಿರುತ್ತೆ, ಮತ್ತು ಆ ಎನ್ಲಾರ್ಜ್ ಆಗಿ ಅದು ಆ್ಯಂಫಿಲಾ ಥರ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದ ಸ್ಪರ್ಮ್ಸ್ ಆರ್ ಸ್ಟೋರ್ಡ್ ಇನ್ ದ ಪ್ರಾಕ್ಸಿಮಲ್ ಪೋರ್ಷನ್ ಆಫ್ ದ ಡಕ್ಟಸ್ ಡಿಫ್ರೆನ್ಸ್ ನಿಯರ್ ದ ಎಪಿಡಿಡೈಮಸ್. ಮತ್ತು ಸ್ಪರ್ಮ್ ಸೆಲ್ ಎಲ್ಲಿ ಸ್ಟೋರ್ ಆಗಿರ್ತವೆ ಅಂದರೆ ಆ ಪ್ರಾಕ್ಸಿಮಲ್ ಪೋರ್ಷನಲ್ಲಿ ಆ ಸ್ಪರ್ಮ್ ಸೆಲ್ ಸ್ಟೋರ್ ಆಗಿರುತ್ತೆ. ಅದು ನೆಕ್ಸ್ಟ್ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂದರೆ ಎಪಿಡೈಮಿಸ್ಸಿಗೆ ಕನೆಕ್ಟ್ ಆಗುತ್ತೆ. And further it may leads to ejaculation, so it should happen through the ejaculatory duct, and each ductus deferens at the ampulla joins the duct from the adjacent seminal vesicle. ಸೊ ಪ್ರತಿಯೊಂದು ಈ ಆ್ಯಂಫಿಲಾನುವೆ ಎಜಾಕ್ಯುಲೇಟರಿ ಡಕ್ಟ್ಗೆ ಕನೆಕ್ಟ್ ಆಗಿರುತ್ತೆ, ಜಾಯಿನ್ ಆಗಿರುತ್ತೆ, ಮತ್ತು ಅಲ್ಲಿಂದ ಏನಾಗುತ್ತೆ ಸ್ಪರ್ಮ್ ಸೆಲ್ಲು ಪಾಸ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ accessory gland to form a short ejaculatory duct, and each ejaculatory duct they passes through the prostate gland and empties into the urethra. ಸೊ ಈ ಎಜಾಕ್ಯುಲೇಟರಿ ಡಕ್ಟ್ ಮುಖಾಂತರ ಏನು ಪಾಸ್ ಆಗುತ್ತೆ, ಲೈಕ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮುಖಾಂತರ ಪಾಸ್ ಆಗುತ್ತೆ, ಅದು ಸೆಕ್ರೀಷನನ್ನು ಅಂದರೆ ಈ ಸ್ಪರ್ಮ್ ಸೆಕ್ರೀಷನ್ನು ನಾವು ಅದರ್ವೈಸ್ ಇಟ್ ಇಸ್ ಕಾಲ್ಡ್ ಅ ಸೆಮನ್, ಆ ಸೆಮನನ್ನು ಎಲ್ಲಿಗೆ ಹಾಕತ್ತೆ ಅಂದರೆ ಯುರೇತ್ರಾಗೆ ಹಾಕತ್ತೆ. ಸೊ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆ್ಯಂಡ್ ದ ಎಜಾಕ್ಯುಲೇಟರಿ ಡಕ್ಟ್ ದೇ ಬಿಕಮ್ ಎಂಟಿ. So this is the picture of the prostate gland including urethra, and this is urethra. So see this, you can observe this is an ejaculatory duct. So this is what the prostate gland, ಇದು prostate gland ಆಯಿತಾ ಇಲ್ಲಿರುತ್ತೆ. ಮತ್ತು again you can observe, see this is the ವ್ಯಾಸ್ಟ್ ಡಿಫ್ರೆನ್ಸ್ ಅಥವಾ ಡಕ್ಟಸ್ ಡಿಫ್ರೆನ್ಸ್ ಅಂತ ನಾವು ಕರಿತೀವಿ. ಸೊ ಎವ್ರಿಥಿಂಗ್ ಲೈಕ್ ವಿಚ್ ಕ್ರಾಸಸ್ ದ ಸ್ಪರ್ಮ್ ಸೆಕ್ರೀಷನ್, ಇಟ್ ಕ್ರಾಸಸ್ ದ ejaculatory duct, and everything all the semen it is going to be poured in the urethra ultimately. This is urethral aperture, so it will be passed to the urethra and it will be ejaculated via ejaculatory duct. And urethra, which extends from the urinary bladder to the external urethral orifice at the tip of the penis. ಸೊ ಈ ಯುರಿನರಿ ಬ್ಲ್ಯಾಡರ್ ಇಂದ ಏನು ಎಕ್ಸ್ಟೆಂಡ್ ಆಗಿರುತ್ತೋ ಆ ಯುರೆಥ್ರಲ್ ಓರಿಫೇಸ್ ಅಂದರೆ ಓಪನಿಂಗ್ ಅಂತ. ಸೊ ಆ ಟಿಪ್ಪು ಇಟ್ ವಿಲ್ ಬಿ ಎ ಕಾಮನ್ ಟಿಪ್ ಈವನ್ ಫಾರ್ ದ penis, and it is a passage way for sperm and fluids from the reproductive system and the urine from the urinary system. ಸೊ ಅದು ಎರಡಕ್ಕೂ ಕಾಮನ್ ಡಕ್ಟ್ ಆಗಿರುತ್ತೆ, ಐ ಮೀನ್ ಓರಿಫೇಸ್ ಆಗಿರುತ್ತೆ. ಏನಕ್ಕೆ ಅಂದರೆ ವಾಟ್ ಎವರ್ ದ ಸೆಕ್ರೀಷನ್ ಇಟ್ ಪ್ರೊಡ್ಯೂಸಸ್ ಫ್ರಮ್ ದ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ಏನು ಸೆಮಿನಿಫರಸ್ ಟ್ಯೂಬ್ಯೂಲ್ಸಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೋ ಸೆಮನ್ನು, ಅದಕ್ಕೆ ಮತ್ತು ಯೂರಿನಿಗೆ ಎರಡಕ್ಕೂ ಆ ಯುರೇತ್ರ ಏನಾಗಿರುತ್ತೆ ಅಂದರೆ ಕಾಮನ್ ಪ್ಯಾಸೇಜ್ ಆಗಿರುತ್ತೆ. ಸೊ ಹಾಗಾಗಿ ಫ್ಲೂಯಿಡ್ಸ್ ಏನು ಸೆಕ್ರೀಟ್ ಆಗುತ್ತೋ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಸ್ಪರ್ಮು, ಫ್ಲೂಯಿಡ್ಸು ಅದು ಮತ್ತು ಯೂರಿನ್ ಅದೆರಡಕ್ಕೂ ಯುರೇತ್ರ ವಿಲ್ ಬಿ ದ ಕಾಮನ್ ಪ್ಯಾಸೇಜ್ ವೇ. And it is divided into three regions, that is the prostatic urethra, the membranous urethra, as well as the penile urethra, which is also called a spongy urethra or the cavernous urethra.
ಸೊ ಇಲ್ಲಿ ಅದೇ ಹಾಗಾಗಿ ಇಲ್ಲಿ 3 ಥರದ ಯುರೆಥ್ರಾನ ನಾವು ನೋಡ್ತೀವಿ. ಏನು ಅಂದರೆ ಪ್ರೋಸ್ಟಾಟ್ ಗ್ಲ್ಯಾಂಡಿಂದ ಏನು ಆರಿಫೇಸ್ ಇದಾಗುತ್ತೋ ಅದು ಪ್ರೋಸ್ಟಾಟಿಕ್ ಯುರೆಥ್ರಾ ಅಂತಲೂ, ಮತ್ತು ಮೆಂಬ್ರೇನಸ್ ಯುರೆಥ್ರಾ, ಸೊ ವೇರ್ ಯೂಶ್ವಲಿ ದ ಯೂರಿನ್ ಇಟ್ ಕಮ್ಸ್ ಆ್ಯಂಡ್ ಕಲೆಕ್ಟ್ಸ್ in the bladder, that will be passed through that membranous urethra, and the penile urethra, which is the urethra that usually passes the semen. And what is seminal vesicles? So glands that are posterior to the urinary bladder are usually the seminal vesicles, and each has a short duct that joins with the ductus deferens at the ampulla to form an ejaculatory duct, and which then empties into the urethra. ಈ ಸೆಮೈನಲ್ ವೆಸಿಕಲ್ಸ್ ಏನು ಅಂದರೆ ಅದು ಒಂದು ಶಾರ್ಟ್ ಡಕ್ಟ್ ಥರ, ಅದೇನು ಅಂದರೆ ಡಕ್ಟಸ್ ವ್ಯಾಸ್ ಡಿಫ್ರೆನ್ಸಿಂದ ಜಾಯಿನ್ ಆಗಿರುತ್ತೆ, ಮತ್ತು ಆ್ಯಂಫುಲಾ ಮತ್ತು ವ್ಯಾಸ್ ಡಿಫ್ರೆನ್ಸು ಎರಡನ್ನೂ ಜಾಯಿನ್ ಮಾಡಿ ಎಜಾಕ್ಯುಲೇಟರಿ ಡಕ್ಟ್ನ ಮುಖಾಂತರ ಆ ಏನು ಸೆಮನ್ ಇರುತ್ತೆ ಅದನ್ನು ಯುರೆಥ್ರಲ್ಲಿ ಎಂಟಿ ಮಾಡುತ್ತೆ, ತಂದು ಹಾಕುತ್ತೆ. ಇದು ಜಸ್ಟ್ ಒಂದು ಟ್ಯೂಬ್ ಥರ ಅಷ್ಟೇ. The fluid is viscous and contains fructose, prostaglandins and proteins. ಏನಿರುತ್ತೆ ಈ ಸೆಮೆನಲ್ಲಿ ಅಂತಂದರೆ ಇಟ್ ಕಂಟೈನ್ಸ್ ಫ್ರಕ್ಟೋಸ್, ಒಂದು ಕಾರ್ಬೋಹೈಡ್ರೇಟ್ ಫ್ರಕ್ಟೋಸ್ ಇರುತ್ತೆ, ಪ್ರೋಸ್ಟಾಗ್ಲಾಂಡನ್ಸ್ ಇರುತ್ತೆ ಮತ್ತು ಪ್ರೋಟೀನ್ಸ್ ಇರುತ್ತೆ. And what is a prostate gland? It's a firm, dense structure about the size of a walnut that is located just inferior to the urinary bladder. ಯೂರಿನರಿ ಬ್ಲ್ಯಾಡರ್ನ ಸೈಡಲ್ಲಿ ಏನು ಒಂದು ಗ್ಲ್ಯಾಂಡನ್ನು ನಾವು ಡೆನ್ಸ್ ಸ್ಟ್ರಕ್ಚರ್ನ ನೋಡ್ತೀವಿ. ಸೊ ಆ ಡೆನ್ಸ್ ಸ್ಟ್ರಕ್ಚರ್ ವಿಚ್ ಇಸ್ ದ ಸೈಜ್ ಆಫ್ ಎ ವಾಲ್ನಟ್ ಸೈಜಲ್ಲಿರುತ್ತೆ, ಅದನ್ನು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇಟ್ ಎನ್ಸರ್ಕಲ್ಸ್ ದ ಯುರೆಥ್ರಾ ಆ್ಯಸ್ ಇಟ್ ಲೀವ್ಸ್ ದ ಯೂರಿನರಿ ಬ್ಲ್ಯಾಡರ್. ಮತ್ತದು ಯುರೆಥ್ರಾನ ಒಳಗೊಂಡಿರುತ್ತೆ. ಲೈಕ್ ಅಂದರೆ ಯುರೆಥ್ರಾಗೆ ಒಂದು ಅಪಾರ್ಚರ್ ಅಥವಾ ಆರಿಫೇಸನ್ನು, ಅಂದರೆ ಪ್ರೋಸ್ಟೇಟಿಂದ ಒಂದು ಆರಿಫೇಸು ಯುರೆಥ್ರಾಗೆ ಹೋಗಿರುತ್ತೆ, ಅದನ್ನೇ ನಾವು ಪ್ರೋಸ್ಟೈಲ್ ಯುರೆಥ್ರಾ ಅಂತ ಕರಿತೀವಿ. ಆ್ಯಂಡ್ ನ್ಯೂಮರಸ್ ಶಾರ್ಟ್ ಡಕ್ಟ್ಸ್ ಫ್ರಮ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಂಟಿ ಇಂಟು ದ ಪ್ರೋಸ್ಟಾಟಿಕ್ ಯುರೆಥ್ರಾ. ಸೊ ಆ ಪ್ರೋಸ್ಟಾಟಿಕ್ ಯುರೆಥ್ರಾಗೆ ಕೆಲವು ಪ್ರೋಸ್ಟೇಟ್ ಗ್ಲ್ಯಾಂಡಿಂದ ಏನು ಡಕ್ಟ್ಸ್ ಇರುತ್ತೆ ಅವುಗಳ ಸೆಕ್ರೀಷನ್ ಎಲ್ಲ ಹೋಗಿ ಯುರೆಥ್ರಲ್ಲಿ ಕಲೆಕ್ಟ್ ಆಗುತ್ತೆ. ದ ಸೆಕ್ರೀಷನ್ಸ್ ಆಫ್ ದ ಪ್ರೋಸ್ಟೇಟ್ ಆರ್ ಥಿನ್, ಮಿಲ್ಕಿ ಕಲರ್ಡ್ ಆ್ಯಂಡ್ ಆಲ್ಕಲೈನ್. ಸೊ ಪ್ರೋಸ್ಟಾಟಿಕ್ ಸೆಕ್ರೀಷನ್ಸ್ ಹೆಂಗಿರುತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡಿಂದ ಅಂದರೆ ಅದು ತಿನ್ನಾಗಿರುತ್ತೆ ಆ್ಯಂಡ್ ಸೀಮ್ಸ್ ಟು ಬಿ ಲೈಕ್ ಅ milky and little bit alkaline. They function to enhance the motility of the sperm. ಅವು ಸ್ಪರ್ಮ್ ಮೊಟಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್, ಕೌಪ ಗ್ಲ್ಯಾಂಡ್ಸ್, ಇದನ್ನು ಒಂದು 2-3 ಸತಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಕೌಪ ಗ್ಲ್ಯಾಂಡ್ ಅಂತ. ಸೊ ಇದನ್ನು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ಬಿಕಾಸ್ ಇಟ್ ಸೀಮ್ಸ್ ಟು ಬಿ ಲೈಕ್ ಎ ಬಲ್ಬ್ ಥರ ಕಾಣಿಸುತ್ತೆ, ಮತ್ತು ಈ ಯುರೆಥ್ರಾ ಹತ್ರ ಇರುತ್ತೆ. ಸೊ ಅದಕ್ಕೆ ಅದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಅಂತ ನಾವು ಕರಿತೀವಿ. ಸ್ಮಾಲ್ ಅಬೌಟ್ ದ ಸೈಜ್ ಆಫ್ ಎ ಪೀ ಆ್ಯಂಡ್ ಲೊಕೇಟೆಡ್ ನಿಯರ್ ದ ಬೇಸ್ ಆಫ್ ದ ಪೆನಿಸ್ನ ಬೇಸಲ್ಲಿ ಯಾವುದು ಬಲ್ಬ್ ಆಕಾರದಲ್ಲಿ ಚಿಕ್ಕದು ಪೀನಟ್ ಥರ ಇರುತ್ತೋ ಅದನ್ನು ನಾವು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಎ ಶಾರ್ಟ್ ಡಕ್ಟ್ ಫ್ರಮ್ ಈಚ್ ಎಂಟರ್ಸ್ ದ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಪೆನೈಲ್ ಯುರೆಥ್ರಾ. ಸೊ ಆ ಪೆನೀಸ್ ಹತ್ರ ಏನು ಯುರೆಥ್ರಾನ ಅಪರ್ಚರ್ ಇರುತ್ತೋ ಸೊ ಅದರ ಹತ್ರ ನಾವು ಏನು ಒಂದು ಎಂಟ್ರೆನ್ಸು, ಒಂದು ಆರಿಫೇಸ್ನ ನೋಡ್ತೀವೋ ಅದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ನ ಆರಿಫೇಸ್ ಆಗಿರುತ್ತೆ. ಆ್ಯಂಡ್ ಇನ್ ರೆಸ್ಪಾನ್ಸ್ ಟು sexual stimulation, the bulbourethral glands it secrete an alkaline mucus like fluid. ಸೊ ಒಂದು ಆಲ್ಕಲೈನ್ ಮ್ಯೂಕಸ್ ಲೈಕ್ ಫ್ಲೂಯಿಡು ಸೆಕ್ರೀಟ್ ಆಗುತ್ತೆ ಈ ಬಲ್ಬೋಯುರೆಥ್ರಲ್ ಗ್ಲ್ಯಾಂಡಿಂದ. ಅದು ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಷುವಲ್ ಸ್ಟಿಮ್ಯುಲೇಷನ್. ಆ್ಯಂಡ್ ವಾಟ್ ಇಸ್ ಸೆಮನ್ ಆರ್ ಸೆಮಿನಲ್ ಫ್ಲೂಯಿಡ್? ಸೊ ಸೆಮಿನಲ್ ಫ್ಲೂಯಿಡ್ ಅಥವಾ ಸೆಮನ್ ಅಂದರೆ ಏನು ಅಂತ. It is a slightly alkaline mixture of the sperm cell and secretion from the accessory gland. ಒಂದು ಆಲ್ಕಲೈನ್ ಸೆಕ್ರೀಷನ್ನು ಸ್ಪರ್ಮಿಂದ ಏನು ಪ್ರೊಡ್ಯೂಸ್ ಆಗುತ್ತೆ ಸ್ಪರ್ಮ್ ಸೆಲ್ಸಿಂದ ಅಥವಾ ಅಸೆಸರಿ ಗ್ಲ್ಯಾಂಡ್ಸು ಅಂದರೆ ಯಾವುದು ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಇರುತ್ತೆ ಅದರಿಂದ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ನಾವು ಸೆಮನ್ ಅಂತ ಕರಿತೀವಿ.
and secretions from the seminal vesicle make up about 60% of the volume of the semen, and with most of the remainder coming from the prostate gland. ಸೊ 60% ನಮಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಸೆಮಿನಲ್ ವೆಸಿಕಲ್ಸಿಂದ, ಮತ್ತು ಆ ಸೆಮನ್ನ ರಿಮೈಂಡರ್ ಪಾರ್ಟ್ ಎಲ್ಲಿಂದ ಸೆಕ್ರೇಟ್ ಆಗುತ್ತೆ ಅಂದರೆ prostate ಗ್ಲ್ಯಾಂಡಿಂದ. ಸೊ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಲೈಕ್ seminiferous tubules or seminal vesicles including the prostate gland. The sperm and secretions from the bulbourethral gland contribute only a small volume, but bulbourethral gland ಇಂದ ಏನು ಜಾಸ್ತಿ ಸೆಕ್ರಿಷನ್ಸ್ ಆಗಲ್ಲ, ಅಲ್ಲಿ ತುಂಬ ಕಡಿಮೆ ಸೆಕ್ರಿಷನ್ನು, ಬಟ್ ಮೆಜಾರಿಟಿ ನಾವು ಸೆಮಿನಲ್ ವೆಸಿಕಲ್ಲಿಂದನೂ ಪ್ರೋಸ್ಟೇಟ್ ಗ್ಲ್ಯಾಂಡಿಂದನೂ ನೋಡ್ತೀವಿ. The volume of semen in a single ejaculation may vary from 1.5 to 6 ml. ಸೊ ಒಂದು ಎಜಾಕ್ಯುಲೇಷನ್ ಇಂದ ಎಷ್ಟು ಸೆಮೆನ್ ಹೊರಗಡೆ ಬರ್ಬೋದು ಅಂದರೆ ಅದು 1.5 ಇಂದ 6 ml ಆಗಿರುತ್ತೆ. ಆ್ಯಂಡ್ ದೇರ್ ಆರ್ ಇನ್ ಬಿಟ್ವೀನ್ 50 to 150 million sperm per milliliter of semen. ಮತ್ತು ಸ್ಪರ್ಮ್ ಹೇಗೆ ಎಷ್ಟು ಕೌಂಟ್ ಆಫ್ ಸ್ಪರ್ಮ್ಸ್ ಇರ್ಬೋದು ಒಂದು ಮಿಲಿಲೀಟರ್, ಒಂದು ml ಇದರಲ್ಲಿ ಸ್ಪರ್ಮಲ್ಲಿ ಅಂದರೆ 50ಇಂದ 150 ಮಿಲಿಯನ್ ಸ್ಪರ್ಮ್ಸ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಇನ್ ಮಿಲಿಯನ್ಸ್ ಯು ಹ್ಯಾವ್ ಟು ಅಬ್ಸರ್ವ್. ಸೊ ದ ಸ್ಪರ್ಮ್ ಕೌಂಟ್ಸ್ ಬಿಲೋ 10 to 20 million per milliliter ಯೂಶಲಿ ಪ್ರೆಸೆಂಟ್ ಫರ್ಟಿಲಿಟಿ ಪ್ರಾಬ್ಲಮ್ಸ್. ಏನಾದರೂ ಸೆಮೆನಲ್ಲಿ 10 to 20 ಮಿಲಿಯನ್ಗಿಂತ ಕಡಿಮೆ ಇದ್ದರೆ ಇಟ್ ಈಸ್ ನಾಟ್ ಗುಡ್ ಫಾರ್ ಫರ್ಟಿಲೈಸೇಷನ್ ಅಂತ. ಸೊ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ಸೆಮೆನ್ ಕೌಂಟು ಯಾವಾಗ್ಲೂ 50 ಮೇಲೇ ಇರಬೇಕು, ಮಿನಿಮಮ್ 30 to 40 ಇರಬೇಕು. ಸೊ 20 ಮಿಲಿಯನ್ಗಿಂತ ಕಡಿಮೆ ಇದ್ದರೆ ಇಟ್ ಈಸ್ ನಾಟ್ ಅ ಗುಡ್ ಸೆಮೆನ್ ಕೌಂಟ್. ಸೊ ಇಟ್ ಶುಡ್ ಬಿ ಮೋರ್ ದ್ಯಾನ್ 30. ಸೊ 30 millions per milliliter. And what is penis? It is a cylindrical pendant organ located anterior to the scrotum and functions to transfer sperm to the vagina. ಸೊ ಸ್ಪರ್ಮು ವೆಜೈನಾನ ರೀಚ್ ಆಗೋಕ್ಕೆ ಒಂದು ಆರ್ಗನ್ ಬೇಕು, ಲೈಕ್ ಒನ್ ವೇ ಇಟ್ ಶುಡ್ ಹ್ಯಾವ್. ಸೊ ದಟ್ cylindrical organ will be the penis. And it consists of 3 columns of erectile tissue that are wrapped in connective tissue and covered with skin. ಸೊ ಇದರಲ್ಲಿ ಎರೆಕ್ಟೈಲ್ ಟಿಶ್ಯೂಸ್ ಇರ್ತವೆ, ಅವು 3 ಕಾಲಮ್ಸಲ್ಲಿ 3 ಕಾಲಮ್ ಇರುತ್ತೆ. ಸೊ ಅದು ಯಾವುದರಿಂದ ವ್ರ್ಯಾಪ್ ಆಗಿರುತ್ತೆ ಅಂದರೆ ಯಾವುದರಿಂದ ಮುಚ್ಚಲ್ಪಟ್ಟಿರುತ್ತೆ ಅಂದರೆ ಕನೆಕ್ಟಿವ್ ಟಿಶ್ಯೂಸಿಂದ ಮತ್ತು ಸ್ಕಿನ್ನಿಂದ ಕವರ್ ಆಗಿರುತ್ತೆ. ಸೊ ಆ್ಯಂಡ್ ದಿಸ್ ಈಸ್ ವಾಟ್ ಇಟ್ ಕ್ಯಾನ್ ಹ್ಯಾವ್ 3 ಪಾರ್ಟ್ಸ್. ಯಾವುದು ಅಂದರೆ ರೂಟ್, ಬಾಡಿ ಆ್ಯಂಡ್ ಗ್ಲಾನ್ಸ್ ಪೆನಿಸ್ ಅಂತ ಕರಿತೀವಿ. ಸೊ via the penis usually the sperm cell reaches the ova through vagina. And the root of the penis, it attaches to the pubic arc, and the body is the visible pendant portion, and the corpus spongiosum expands at the distal end of the form to form the glans penis. So ಈ glans penis which is an end, so ಅದು ಬಾಡಿ ಮತ್ತು ರೂಟ್ ಎರಡರಿಂದನೂ ಎಂಬೆಡ್ ಆಗಿರುತ್ತೆ. ಸೊ ಬಾಡಿ, ರೂಟು ಮತ್ತು ಟೈಲ್ ಅಥವಾ ಗ್ಲಾನ್ಸ್ ಪೆನಿಸ್ ಎಂಡ್ ಅಂತ ಕರಿತೀವಿ. ಸೊ ಆ ಎಂಡ್ ಪೆನಿಸೇನೆ ಇಟ್ ವಿಲ್ ಬಿ ಎಜೆಕ್ಟಿಂಗ್ ದ ಸ್ಪರ್ಮ್. And the urethra, which extends throughout the length of the corpus spongiosum, it will be open with the external urethral orifice at the tip of the glans penis, and a loose fold of skin called the prepuce or the foreskin, it covers the glans penis. So foreskin embed ಆಗಿರುತ್ತೆ. ಸೊ at the end, and usually it is made up of with the corpus spongiosum ಅಂತ ಕರಿತೀವಿ. ಮತ್ತು ಎಕ್ಸ್ಟರ್ನಲ್ ಯುರೆಥ್ರಲ್ ಆರಿಫೇಸ್ದು ಟಿಪ್ಪನ್ನು ನಾವು ಗ್ಲಾನ್ಸ್ ಪೆನಿಸ್ ಅಂತ ಕರಿತೀವಿ. ವಯಾ ದಟ್ ದ ಸ್ಪರ್ಮ್ ಇಸ್ ಗೋಯಿಂಗ್ ಟು ಟ್ರಾವೆಲ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ ಟು ದ ವೆಜೈನಾ. And hormones which are responsible for the production of sperm or for the spermatogenesis process is follicle stimulating hormone, that is FSH, that stimulates the spermatogenesis, and interstitial cell stimulating hormone, that is ICSH, that stimulates the production of testosterone. And testosterone stimulates the development of male secondary sex characteristics and spermatogenesis. ಸೊ ಇದು 3 ಹಾರ್ಮೋನು ರೆಸ್ಪಾನ್ಸಿಬಲ್ ಆಗಿರುತ್ತೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಮತ್ತು ಹಾರ್ಮೋನ್ ಪ್ರೊಡಕ್ಷನಲ್ಲಿ. FSH ಬೇಕು ಮತ್ತು ICSH ಬೇಕು ಮತ್ತು ಟೆಸ್ಟೋಸ್ಟಿರೋನು ಎಲ್ಲ ಮೇಲ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ನು ಡೆವಲಪ್ ಮಾಡುತ್ತೆ ಮತ್ತು ಸ್ಪರ್ಮ್ ಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಆ ಪ್ರೋಸೆಸ್ನ ನಾವು ಸ್ಪರ್ಮಟೋಜೆನಿಸಿಸ್ ಅಂತ ಕರಿತೀವಿ.
and spermatogenesis, which is a production of the sperm within the seminiferous tubules. And interspersed within the tubules are large cells, which are the sensicular cells, that is called Sertoli cells, and which support and nourish the other cells. So ಈ sperm cells ಏನು enlarge like large sperm cells ಇರುತ್ತೋ ಆ ಟಿಬ್ಯೂಲ್ಸಲ್ಲಿ ಅದನ್ನು ನಾವು ಸೆರಟೋಲಿ ಸೆಲ್ಸ್ ಅಂತ ಕರಿತೀವಿ. ಆ ಸೆರಟೋಲಿ ಸೆಲ್ಸು ಸ್ಪರ್ಮ್ಸ್ಗೆ ಸಪೋರ್ಟ್ ಮಾಡುತ್ತೆ, ಅದನ್ನು ನರಿಷ್ ಮಾಡುತ್ತೆ ಟು ಪ್ರೊಡ್ಯೂಸ್ ಎ ವೆರಿ ಗುಡ್ ಸ್ಪರ್ಮ್ಸ್. And in the final step of spermatogenesis, there is the development of spermatids formed from the spermatogenesis that become the mature spermatozoa, or it is called the sperm cell. And what does that sperm cell consist of? A mature sperm cell has a head, midpiece and tail, and the head, also called the nuclear region, contains 23 chromosomes surrounded by a nuclear membrane. And the tip of the head, it is covered by an acrosome, which contains enzymes that help the sperm penetrate the female gamete. ಸೊ ಇದನ್ನು ನಾವು ಡೀಟೇಲ್ ಆಗಿ ಒಂದೊಂದು ಪಾರ್ಟನ್ನು ಡಿಸ್ಕಸ್ ಮಾಡೋಣ. ಯಾಕಂದರೆ ಸ್ಟ್ರಕ್ಚರ್ ಆಫ್ ಸ್ಪರ್ಮು ಇಟ್ ಇಸ್ ಅ ರಿಪೀಟೆಡ್ ಕ್ವೆಶ್ಚನ್, ಪದೇ ಪದೇ ಕೇಳಿದ್ದಾರೆ ಆ ಕ್ವೆಶ್ಚನ್ನ. ನನಗೆ ಒಂದೊಂದು ಆರ್ಗನ್ನು ಅದನ್ನು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ದ ಮಿಡಲ್ ಪೀಸ್ ಯೂಶಲಿ ರೆಸ್ಪಾನ್ಸಿಬಲ್ ಫಾರ್ ಮೆಟಬಾಲಿಕ್ ರೀಜನ್ ಆ್ಯಂಡ್ ಕಂಟೈನ್ಸ್ ಮೈಟೋಕಾಂಡ್ರಿಯಾ that provide energy in the form of ATP. So the tail, which is a locomotion region, and it is useful for a typical flagellum. It consists of a typical flagellum that helpful for locomotion. So this is the structure of the sperm. You can see the three important part, that is head, middle piece as well as the tail. So this is the head portion. In the next slide it is clear, see, and a number of sperm cell under UV you can see. So this is and a colorimeter, how we can see, you can see the structure of the you can see the sperm cells. So this is the tail, so which is the longest part, and this is the head part, head, and this is the middle piece, and this is the tail. So it seems to be like this, and this is called the nucleus, and this is the acrosome, and this is the cell membrane. This is the cell membrane. So, and this is the nucleus, and inside the nucleus you can observe the chromosomes, and this is the typical sperm cell. So where this is called acrosome, and usually it will be like piercing in nature. So it will be a triangular shape head it can have, and which includes the nucleus. And this is the middle piece, which consists of the spring like structure, like which is with the mitochondria, and this is the axial filament we can find, and this is the tail of the sperm cell. See, when you see the structure of the sperm sperm in the human being is highly specialized structure, and also called a male gamete, and several thousands of them are produced and contained in a fluid called semen, and before it is transferred to female genital system for the process of fertilization. ನಾನು ಆಗಲೇ ಹೇಳ್ದಂಗೆ ಒಂದು ಟ್ರಯಾಂಗುಲರ್ ಹೆಡ್ ಇರುತ್ತೆ, ಮತ್ತು ಸ್ಪರ್ಮ್ ಸೆಲ್ಲು ಯಾವಾಗಲೂ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ನ ಹೊಂದಿರುತ್ತೆ, ಮತ್ತು ಅದನ್ನು ನಾವು ಮೇಲ್ ಗ್ಯಾಮೆಟ್ ಅಂತ ಕೂಡ ಕರಿತೀವಿ. ಮತ್ತು ಸೆವೆರಲ್ ಥೌಸಂಡ್ಸ್ ಆಫ್ sperm cells can be produced, and even it will be, that is, it will be in the millions, and the fluid it is called as semen, and this will be helpful for the fertilization when it enters into the female genital system. And a mature sperm is called spermatozoa, and that mature sperm, which usually consists of this four important parts, that is it contains a nucleus which is called a sperm nucleus, and the second part is the neck, and the middle piece, and a tail. So if you come for the nucleus, you can see so many things in the nucleus. So I'll just read out, and you can go through. It is very easy. You can understand. That is the nucleus. It occupies most of the available space of the sperm head, and it is the shape of the nucleus that ultimately decides the shape of the sperm head. So nucleus ಹೇಗಿರುತ್ತೆ, sperm head ಕೂಡ ಹಾಗೆ ಇರುತ್ತೆ, and usually it will be triangular.
and structurally it is enveloped by a nuclear membrane that which gives protection for the nucleus. And however, the posterior part of the nuclear membrane, that is sperm body, somewhat depressed to the accommodate the proximal centriole. So inside the nucleus we can find some DNA as well as a basic protein ಅನ್ನು ನಾವು ನೋಡ್ತೀವಿ. and it doesn't include any nucleolus inside that. and the acrosome itself, it is bounded by a unit membrane. ಅಲ್ಲಿ ಒಂದು ಟಾಪ್ ಅಲ್ಲಿ ನ್ಯೂಕ್ಲಿಯಸ್ ಮೇಲೆ ಒಂದು ಸ್ಟ್ರಕ್ಚರ್ ಇತ್ತು ಆಯಿತಾ, ಅದನ್ನು ಆಕ್ರೋಸೋಮಲ್ ಹೆಡ್ ಅಂತಲೂ ಕರಿತೀವಿ. ಸೊ ಅದು ಆಕ್ರೋಸೋಮು. ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಇದರಲ್ಲಿ ಏನಿರುತ್ತೆ ಅಂದರೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇರುತ್ತೆ, ದಟ್ ಈಸ್ ಆ್ಯಸಿಡ್ ಫಾಸ್ಫೇಟೇಸ್, ದೆನ್ ಹೈಲುರೋನಿಡೇಸ್ ಎನ್ಸೈಮ್, ಆ್ಯಂಡ್ ದೀಸ್ ಎನ್ಸೈಮ್ಸ್ ಹೆಲ್ಪ್ ಇನ್ ಟಿಶ್ಯೂ ಲೈಸಿಸ್. ಸೊ ಅದು ಟಿಶ್ಯೂನ ಬ್ರೇಕ್ ಮಾಡೋಕ್ಕೆ ಮತ್ತು ಡಿಸಾಲ್ವ್ ಮಾಡುತ್ತೆ ಟಿಶ್ಯೂಸ್ನ. and this facilitate the penetration of sperm into the egg membrane, and that gives energy for the sperm cell to penetrate ಮಾಡೋಕ್ಕೆ ಸ್ಪರ್ಮು ಎಗ್ಗನ್ನು ಆಕ್ರೋಸೋಮಲ್ ಯೂನಿಟ್ಟು ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಅದರಲ್ಲಿ ನಂಬರ್ ಆಫ್ ಎನ್ಸೈಮ್ಸ್ ಇರುತ್ತೆ, ಅದನ್ನು ನಾವು ಟಿಶ್ಯೂ ಲೈಸಿಂಗ್ ಎನ್ಸೈಮ್ಸ್ ಅಂತ ಕೂಡ ಕರಿತೀವಿ. ದ ಎನ್ಸೈಮ್ಸ್ ಆರ್ ಪ್ರೋಟಿಯೋಲೈಟಿಕ್ ಆ್ಯಂಡ್ ಹೆಲ್ಪ್ ಇನ್ ಡಿಸಾಲ್ವಿಂಗ್ ದ ಎಗ್ ಮೆಂಬ್ರೇನ್ ಡಿಸಾಲ್ವ್ ಆಗೋಕ್ಕೆ ಒಂದು ಪ್ರೋಟಿಯೋಲೈಟಿಕ್ ಎನ್ಸೈಮ್ ಬೇಕು. ಅಂದರೆ ಎಗ್ ಪ್ರೋಟೀನು, ಆ ಪ್ರೋಟೀನ್ನ ಬ್ರೇಕ್ ಮಾಡೋಕ್ಕೆ ಪ್ರೋಟಿಯೋಲೈಟಿಕ್ ಎನ್ಸೈಮ್ ಬೇಕು. ಆ ಪ್ರೋಟಿಯೋಲೈಟಿಕ್ ಎನ್ಸೈಮ್ಸು ಎಲ್ಲಿರುತ್ತೆ ಅಂದರೆ ಆಕ್ರೋಸೋಮಲ್ಲಿರುತ್ತೆ. ಸೊ ಅದು ಆಕ್ರೋಸೋಮು ಹೆಲ್ಪ್ ಮಾಡುತ್ತೆ ಎಗ್ ಮೆಂಬ್ರೇನ್ನ ಪೆನೆಟ್ರೇಟ್ ಮಾಡೋಕ್ಕೆ ಸ್ಪರ್ಮ್ ಸೆಲ್ಸು. and the neck piece which is followed by the head, where it is a very short piece in between head and the middle piece. The neck consists of just two granules, that is centrioles, and these granules are called proximal centriole and distal centriole, and both these granules are situated very close and lie in the posterior depression of the sperm neck. So sperm neck ಅಲ್ಲಿ ಈ granules ಇರುತ್ತೆ, ಅದನ್ನು proximal ಮತ್ತು distal centriole ಅಂತ ಕರಿತೀವಿ. and these two centrioles enter the egg at the time of fertilization along with the nucleus. so ಈ centrioles ಇಲ್ಲ ಅಂತಂದರೆ ಅಲ್ಲಿ ಕ್ರೋಮೋಸೋಮ್ಸು ರಿಲೀಸ್ ಆಗಲ್ಲ. ಹಾಗಾಗಿ ಎರಡೂ ಸೆಂಟ್ರಿಯೋಲು ಎಗ್ನ ಯಾವಾಗ ಸ್ಪರ್ಮ್ ಪೆನೆಟ್ರೇಟ್ ಮಾಡುತ್ತೆ, ಆ ಹೆಡ್ ಜೊತೆ, ಸ್ಪರ್ಮ್ನ ಹೆಡ್ ಜೊತೆ ಇದು ನ್ಯೂಕ್ಲಿಯಸ್ನ ಜೊತೆ ಎಂಟರ್ ಆಗಿಬಿಡುತ್ತೆ ಆ ಎಗ್ ಒಳಗಡೆ. and these two centrioles are necessary to initiate the division in the zygote. so zygote-ನ ಡಿವಿಷನಲ್ಲಿ, ದಟ್ ಈಸ್ ಮಿಯೋಟಿಕ್ ಡಿವಿಷನ್ಸಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ಎರಡೂ ಸೆಂಟ್ರಿಯೋಲೂ ಸೆಲ್ ಡಿವಿಷನ್ ಆಗೋಕ್ಕೆ. ಸೊ ಹಾಗಾಗಿ ನೆಕ್ ಪಾರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಅದು ನ್ಯೂಕ್ಲಿಯಸ್ನ ಜೊತೆ ಎಂಟರ್ ಆಗಿ ಝೈಗೋಟಲ್ಲಿ ಸೆಲ್ ಡಿವಿಷನ್ನ ಇನಿಷಿಯೇಟ್ ಮಾಡುತ್ತೆ. and middle piece where the sperm consists of upper portion of the axial filament, and its structure, it has same organization as axial filament of the flagellum ತರನೇ ಒಂದು ಫಿಲಮೆಂಟ್ ಇರುತ್ತೆ. and it has a pair of longitudinal fibers called beta fibers surrounded by a ring of 9 pairs of longitudinal fibers called alpha fibers. ಒಂದು 9 ಪೇರು ಲಾಂಗಿಟ್ಯೂಡಿನಲ್ ಫೈಬರ್ಸ್ ಇರುತ್ತೆ, ಅದನ್ನು ನಾವು ಆಲ್ಫಾ ಫೈಬರ್ಸ್ ಅಂತ ಕರಿತೀವಿ. and in human sperm the alpha fibers are axial filament and accompanied on the outside by 9 and much thicker fibers called gamma fibers are coarse fibers, and these alpha and beta gamma fibers are sites of various enzymes. ಇಲ್ಲಿ ಮಿಡಲ್ ಪೀಸ್ನ ಇಂಪಾರ್ಟೆನ್ಸ್ ಏನು ಅಂತಂದರೆ ಅದು ಫೈಬರಿಂದ ಆಗಿರುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಮತ್ತು ಅದನ್ನು ಆಲ್ಫಾ ಬೀಟಾ ಮತ್ತು ಗ್ಯಾಮಾ ಫೈಬರ್ಸ್ ಅಂತ ಕರಿತೀವಿ. ಮತ್ತು ಅದರೊಳಗಡೆ ಏನಿರುತ್ತೆ ಅಂದರೆ ಎನ್ಸೈಮ್ಸ್ ಇರ್ತವೆ. ಸೊ ಆ ಎನ್ಸೈಮ್ಸು ಹೆಲ್ಪ್ ಮಾಡುತ್ತೆ ಫ್ಲೆಕ್ಸಿಬಿಲಿಟಿಗೆ. and the tail usually is long part in the sperm, and the human beings it is in human beings it is about some 55 jj long. ಅದು ಒಂದು ಯೂನಿಟ್ ಮೆಷರ್ಮೆಂಟ್ ಫಾರ್ ದ sperm cell, and it consists of some two main parts, that is the principal piece and the end piece. and the principal piece which constitute most of the length of a tail, that consists of a central core made up of axial filament ಇಂದ ಆಗಿರುತ್ತೆ. ಎರಡು ಸೆಂಟ್ರಲ್ ಪಾರ್ಟ್ ಅಥವಾ 9 ಫೆರಿಫಿರಲ್ ಕೋರ್ಸ್ನ ನಾವು ನೋಡ್ತೀವಿ. ಕೋರ್ಸ್ ಅಂದರೆ ಏನೂ ಇಲ್ಲ, ಇಟ್ ಈಸ್ ಲೈಕ್ ಎ ಸ್ಟ್ರಕ್ಚರ್, ಸೊ ದಟ್ ಇಟ್ ಈಸ್ ಸರೌಂಡೆಡ್
this core with a fibrous tail sheath which open appears as a semicircular ribs ಥರ ಇರುತ್ತೆ. ನಾನು ಆವಾಗಲೇ ನಿಮಗೆ ತೋರಿಸ್ದೆ ಟೈಲಲ್ಲಿ ಲೈಕ್ ಹೌ ಇಟ್ ವಿಲ್ ಬಿ ಲೈಕ್ ಇಟ್ ಇಸ್ ದ ಲಾಂಗೆಸ್ಟ್ ಪಾರ್ಟ್ ಆ್ಯಂಡ್ ಯು ಕ್ಯಾನ್ ಫೈಲ್ ಸಮ್ ಹೆಲಿಕಲ್ ಕಾಯಿಲ್ಸ್ ಅಂತ. ಸೊ ಸುರುಳಿ ಥರ ಅದು ಇರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ನೀವು ಜಸ್ಟ್ ಈ ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ ಹೆಲಿಕಲ್ ಇರುತ್ತಲ್ಲ, ಡಬಲ್ ಹೆಲಿಕಲ್ಲು, ಅದನ್ನು ನೆನಪಿಸ್ಕೊಳ್ಳಿ. ಆ್ಯಂಡ್ ಇನ್ ಹ್ಯೂಮನ್ ಬೀಯಿಂಗ್ಸ್ 2 type of gamma fibers are fused with the surrounding ribs to form anterior and posterior columns extending throughout the length of the principal piece. And the end piece is a small tapering portion of the tail containing only the axial filament covered with the cytoplasm and plasma membrane. ಸೊ ಈ ಸೈಟೋಪ್ಲಾಸಮು ಪ್ಲಾಸ್ಮಾ ಮೆಂಬ್ರೇನು ಎಲ್ಲ ಲಾಸ್ಟಲ್ಲಿರುತ್ತೆ, ಟೇಪರಿಂಗ್ ಪೋರ್ಷನ್ನು ಅಂದರೆ ಎಂಡ್ ಪಾರ್ಟ್ ಆಫ್ ದ ಟೈಲಲ್ಲಿರುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಲೋಕೋಮೋಷನ್ ಅಂದರೆ ಮೂಮೆಂಟ್ ಅಂತ, ಮೂಮೆಂಟಿಗೆ ಟೈಲ್ ಪಾರ್ಟು ಹೆಲ್ಪ್ ಮಾಡುತ್ತೆ. So this is about the male reproductive system, its organs, and you can expect some 5-mark question from the male reproductive system. That is it may be the structure of sperm ಆಗಿರ್ಬೋದು, ಅಥವಾ ಯಾವುದಾದ್ರೂ ಆರ್ಗನ್ಸ್ ಆಗಿರ್ಬೋದು, ಲೈಕ್ ಇಟ್ ಮೇ ಬಿ ಟೆಸ್ಟಿಸೋ, ಸ್ಕ್ರೋಟಮು, ಅಥವಾ ಕೌಪಸ್ ಗ್ಲ್ಯಾಂಡ್ ಅಂತ 3 ಮಾರ್ಕಿಗೆ ಕೇಳಿದ್ದಾರೆ, ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಕೇಳಿದ್ದಾರೆ. ಇದು ಯಾವುದಾದ್ರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೋತ್ 5-mark question as well as a 3-mark question from the male reproductive system. Thank you students. Thanks for your patience listening.